ಅಫ್ಘಾನ್ ದಾಳಿಕೋರರ ಬಗ್ಗೆ ತಿಳಿದುಕೊಂಡಿದ್ದೆವು. ಹಾಗಾದರೆ ಭಾರತದ ಮೇಲೆ ದಾಳಿ ಮಾಡಿದ ಅಫ್ಘಾನ್ ದಾಳಿಕೋರರು ಯಾರು? ಬುಕ್ ಮುಚ್ಚಿರಿ, ಮುಚ್ಚಿರಿ, ಬುಕ್ ಮುಚ್ಚಿರಿ, ಕ್ಲೋಸ್ ಮಾಡಿ, ಕ್ಲೋಸ್ ಯುವರ್ ಬುಕ್ಸ್, ಮುಚ್ಚಿ. ಭಾರತದ ಮೇಲೆ ದಾಳಿ ಮಾಡಿದ ಅಫ್ಘಾನ್ ದಾಳಿಕೋರರು ಯಾರು ಯಾರು? ಹ್ಯಾಂಡ್ ರೈಸ್ ಮಾಡಿ, ಗೊತ್ತಿರೋದು. ಅಫ್ಘಾನ್ ದಾಳಿಕೋರರು ಹೇಳಮ್ಮ. ಯಾರು? ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ. ಯಾರು ಇವರು? ವೆರಿ ಗುಡ್, ಹುಕಮ್. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಹೇಳೋದು ಕರೆಕ್ಟಾಗಿ ಹೇಳು, ಪೂರ್ಣ ವಾಕ್ಯದಾಗ ಹೇಳ್ಬೇಕು ಆನ್ಸರ್. ಕೇಳಿದ್ರೆ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಪೂರ್ಣ ವಾಕ್ಯದಾಗ ಹೇಳು. ಸೋಮನಾಥ ದೇವಾಲಯ ಗುಜರಾತ್ ರಾಜ್ಯದಲ್ಲಿದೆ. ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದನು? ಅನಲೈಸ್ ಮಾಡಿ. ನೀವು 4 ಜನ ಪಾಠ ಕೇಳಿದ್ದು, ನೀವು ಕೇಳಿಲ್ವಾ? ಹೇಳ್ಬೇಕಪ್ಪ, ಓದ್ಕೊಂಡು ನೋಡ್ಬೇಕು ಮನೆಯಲ್ಲಿ. ಹೇಳಮ್ಮ ನೀವು ಪೂರ್ಣ ವಾಕ್ಯದಾಗ ಹೇಳ್ಬೇಕು. ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ದಾನೆ. ಓಕೆ, ವೆರಿ ಗುಡ್, ಕೂತ್ಕೊಂಡು. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಭಾರತದಲ್ಲಿ ಆಳಿದಂತಹ ದೆಹಲಿ ಸುಲ್ತಾನರ ಸಂತತಿಗಳು ಯಾರು? ಗೊತ್ತಿಲ್ವಾ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಭಾರತದಲ್ಲಿ ಆಡಳಿತ ನಡೆಸಿದಂತಹ ದೆಹಲಿ ಸುಲ್ತಾನರ ಮನೆತನಗಳ ಬಗ್ಗೆ ನೋಡೋಣ. ಅದರಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಇವನ ಕುರಿತು ನೋಡೋಣ. ಯಾವುದು? 6ರಿಂದ ಈ 14ನೇ ಶತಮಾನದ ಭಾರತದಲ್ಲೇ ಯಾರು ಬರ್ತಾರೆ? ಯಾರು ಬರ್ತಾರೆ? ರಜಪೂತರು ಬರ್ತಾರೆ, ಕಾರ್ಕೋಟ ಸಾಮ್ರಾಜ್ಯದವರು ಬರ್ತಾರೆ, ನೆಕ್ಸ್ಟ್ ಅಫ್ಘಾನ್ ದಾಳಿಕೋರರು ಬರ್ತಾರೆ, ನೆಕ್ಸ್ಟ್ ದೆಹಲಿ ಸುಲ್ತಾನರು. ಈಗ ಹೇಳೋದು ಮೊದಲನೇ ಸಂತತಿ ಕುತುಬುದ್ದೀನ್ ಈ ಕುತುಬುದ್ದೀನ್ ಐಬಕ್ ಭಾರತದ ಮೇಲೆ ದಾಳಿ ಮಾಡಿದಂತ 2 ಅಫ್ಘಾನ್ ದಾಳಿಕೋರರು ಯಾರ್ಯಾರು? ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ. ಈ ಮೊಹಮ್ಮದ್ ಗೋರಿ ಭಾರತದ ಮೇಲೆ ಯಾವ ಕದನ ಮಾಡಿದ? ಕದನ ಪೃಥ್ವಿರಾಜ್ ಚೌಹಾಣ್ ಜೊತೆಗೆ ತರೈನ್ ಕದನ, ತೈರನ್ ಅಲ್ಲ ತರೈನ್ ಕದನ 1992ರಲ್ಲಿ 2ನೇ ತರೈನ್ ಕದನ ಮಾಡಿದ. ಆ 2ನೇ ತರೈನ್ ಕದನದಲ್ಲಿ ಯಾರು? ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಇವರ ಮೊಹಮ್ಮದ್ ಗೋರಿ ಜೊತೆಗೆ ಅಫ್ಘಾನದಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಯಾರು? ಕುತುಬುದ್ದೀನ್ ಐಬಕ್. ಐಬಕ್ ಅಂದ್ರೆ ಐಬಕ್ ಅಂದರೆ ಐಬಕ್ ಎಂಬ ಪದದ ಅರ್ಥ ಚಂದ್ರನಂತೆ ಮುಖ ಉಳ್ಳವನು. ಐಬಕ್ ಅಂದರೆ ಚಂದ್ರನಂತೆ ಮುಖವುಳ್ಳವನು. ಮೊದಲನೇದಾಗಿ ದೆಹಲಿ ಸುಲ್ತಾನರು. ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರಲ್ಲಿ ಪ್ರಮುಖವಾಗಿ 5 ಮನೆತನಗಳು ಬರ್ತವೆ. ಎಷ್ಟು? 5 ಮನೆತನಗಳು. ಯಾವ್ಯಾವ ಅಂತ ನೋಡೋಣ. 5 ಮನೆತನಗಳು. ದೆಹಲಿ ಸುಲ್ತಾನರ 5 ಮನೆತನಗಳು. ಮನೆತನಗಳು, ಸಂತತಿಗಳು
ಎರಡು ಒಂದೇ. ಅರ್ಥ ಆಯ್ತಾ? ಸಂತತಿಗಳಂದ್ರೆ ಏನು? ಮನೆತನಗಳು. ಮೊದಲೇ ಮನೆತನ ಯಾರಿಗಾದ್ರೆ ಗೊತ್ತಾ? ಗುಲಾಮಿ ಸಂತತಿ. ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್. ಮೊದಲನೇ ಸಂತತಿ ಗುಲಾಮಿ ಸಂತತಿ. ಗುಲಾಮಿ ಸಂತತಿ ಇದು ಎಲ್ಲಿವರೆಗೆ ಆಳ್ವಿಕೆ ಮಾಡಿತು? 1206ರಿಂದ 1290ರವರೆಗೆ. 1205ರಿಂದ 1206ರಿಂದ 1526 ಹೇಳಿದೆಯಲ್ಲ, 1526ರವರೆಗೆ ದೆಹಲಿ ಸುಲ್ತಾನರು ಆಳ್ವಿಕೆ ಮಾಡಿದರು. ದೆಹಲಿ ಸುಲ್ತಾನರಲ್ಲಿ ಇದು ಒಂದು ಸಂತತಿ, ಗುಲಾಮ ಸಂತತಿ, ಗುಲಾಮಿ ಸಂತತಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸ್ಲೇವ್ ಡೈನೆಸ್ಟಿ. ಡೈನೆಸ್ಟಿ ಅಂತಂದ್ರೆ ಸಂತತಿ, ಸ್ಲೇವ್ ಅಂದ್ರೆ ಗುಲಾಮಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಮನೆತನ ಗುಲಾಮಿ ಸಂತತಿ. ನೆಕ್ಸ್ಟ್ ಖಿಲ್ಜಿ ಸಂತತಿ. ವೆರಿ ಗುಡ್. ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ ಯಾರು? 1290ರಿಂದ 1320ರವರೆಗೆ ಖಿಲ್ಜಿ ಸಂತತಿಯವರು ಆಳ್ವಿಕೆ ಮಾಡಿದರು. ಇಲ್ಲಿ ಕೇಳು. ನೆಕ್ಸ್ಟ್ ಇನ್ನೊಂದು ಸಂತತಿ ತುಘಲಕ್ ಸಂತತಿ. ಯಾವ ಸಂತತಿ? ತುಘಲಕ್ ಸಂತತಿ. ಇದು 1320ರಿಂದ 1414. ಗುಲಾಮಿ ಸಂತತಿ 1206ರಿಂದ 290. ತುಘಲಕ್ ಸಂತತಿ 1320ರಿಂದ 1414. ನೆಕ್ಸ್ಟ್ ಇನ್ನೊಂದು ಸಂತತಿ ಸೈಯದ್ ಸಂತತಿ. ಕೇಳಿದ್ರಿ ಹೆಸರು? ಕೇಳಿಲ್ವಾ? ಕೇಳಿದಿರಾ? ಎಲ್ಲಿ ಕೇಳಿದಿರಾ? ಎಲ್ಲಿ ಕೇಳಿದ್ದೀರಾ? ಸವೆಂತಲ್ಲಿ ಕೇಳಿದಿರ್ತಾನೆ. ಮತ್ತೆ ಹೇಳ್ಬೇಕಮ್ಮ, ನಾನು ಕೇಳಿದಾಗ ಗುಲಾಮಿ ಸಂತತಿ, ತುಘಲಕ್ ಸಂತತಿ, ಖಿಲ್ಜಿ ಸಂತತಿ, ಸೈಯದ್ ಸಂತತಿ, ಇನ್ನೊಂದು ಯಾವ್ದು ಹೇಳ್ರಿ? ಎಲ್ಲರೂ ಕೇಳಿದ್ರ? ಲೋಧಿ ಸಂತತಿ. ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಲೋಧಿ ಸಂತತಿ. ಯಾವುದು? ಲೋಡ್ ಆಫ್ ಲೋಧಿ. ಇದು 1450ರಿಂದ 1526. ಈಗ ಹೇಳಿದರಮ್ಮ ರೇಷ್ಮಾ, 1206ರಿಂದ 1526ರವರೆಗೆ ದೆಹಲಿ ಸುಲ್ತಾನರು ಆಳ್ವಿಕೆ ನಡೆಸಿದರು. ಅರ್ಥ ಆಯ್ತಾ? ಈ ದೆಹಲಿ ಸುಲ್ತಾನರಲ್ಲಿ ಈ 5 ಸಂತತಿಗಳು ಪ್ರಮುಖವಾಗಿ ಆಳ್ವಿಕೆ ಮಾಡಿದ್ದಾರೆ ಭಾರತದಲ್ಲಿ. ಅದರಲ್ಲಿ ಮೊದಲನೇದಾಗಿ ಗುಲಾಮಿ ಸಂತತಿ. ಗುಲಾಮಿ ಸಂತತಿ ಬಗ್ಗೆ ನೋಡೋಣ. ಗುಲಾಮಿ ಸಂತತಿ 1206ರಿಂದ 1290ರವರೆಗೆ ಆಳ್ವಿಕೆ ಮಾಡಿತು. ಈ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಅದಕ್ಕಿಂತ ಮುಂಚೆ ಏನಾಗಿದ್ದ ಅಂತಂದ್ರೆ, ಅಲ್ಲಿ ಅಫ್ಘಾನದಲ್ಲಿ ನಿಶಾಪುರ ಅಂತ ಒಂದು ಪ್ರದೇಶ. ಯಾವುದು? ಕುತುಬುದ್ದೀನ್ ಐಬಕ್ ಯಾವ ಪ್ರದೇಶ? ನಿಶಾಪುರದಲ್ಲಿ ಒಬ್ಬ ಪ್ರಸಿದ್ಧವಾದಂತ ವ್ಯಕ್ತಿ ಇದ್ದ. ಯಾರು? ಫಕ್ರುದ್ದೀನ್. ಫಕ್ರುದ್ದೀನ್ ಅಜೀಜ್ ಕಫಿ. ಹೆಂಗೈತೆ ನೋಡಿ ಹೆಸರು, ವಿಚಿತ್ರ ಹೆಸರು. ಫಕ್ರುದ್ದೀನ್ ಅಜೀಜ್ ಕಫಿ ಇವರು ಪ್ರಸಿದ್ಧವಾದಂತಹ ನಿಶಾಪುರದ ವ್ಯಕ್ತಿ. ಈ ಫಕ್ರುದ್ದೀನ್ ಅಜೀಜ್ ಕಫಿ ಏನ್ ಮಾಡಿದ ಅಂತಂದ್ರೆ, ಈ ಕುತುಬುದ್ದೀನ್ ಐಬಕ್ ಕೇಳ್ರಿ ಕರೆಕ್ಟಾಗಿ. ಕುತುಬುದ್ದೀನ್ ಐಬಕ್ ನಾನು ಗುಲಾಮನನ್ನಾಗಿ ಸ್ವೀಕರಿಸಿದ. ಯಾರು? ಫಕ್ರುದ್ದೀನ್ ಅಜೀಜ್ ಕಫಿ. ಇಷ್ಟು ಹೇಳಕ್ಕಾಗಲ್ಲ ಅಂದ್ರೆ ಕಾಜಿ ಅಂತ ನೆನಪಿಟ್ಕೊಂಡು. ಕಾಜಿ ಅಂತ ಇನ್ನೊಂದು ಹೆಸರು. ಫಕ್ರುದ್ದೀನ್ ಅಜೀಜ್ ಕಫಿ ಕುತುಬುದ್ದೀನ್ ಅನ್ನ ಗುಲಾಮನನ್ನಾಗಿ ಸ್ವೀಕರಿಸಿದ್ರು. ಯಾರು? ಕಾಜಿ. ಕಾಜಿ ಐಬಕ್ ಅನ್ನು ಗುಲಾಮನನ್ನಾಗಿ ಸ್ವೀಕರಿಸಿದ್ರು. ನಂತರ ಇವರಿಗೆ ವಿದ್ಯಾ ಬುದ್ಧಿ ಎಲ್ಲ ಯಾರು ಕಲಿಸಿದ್ರು? ಫಕ್ರುದ್ದೀನ್ ಕಲಿಸಿದ್ರು. ನೆಕ್ಸ್ಟ್ ಎಲ್ಲಾ ದಾಳಿಗಳನ್ನು, ಯುದ್ಧ
ಯುದ್ಧ ಹೆಂಗ್ ನಿಭಾಯಿಸಬೇಕು ಎಲ್ಲ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಫಕ್ರುದ್ದೀನ್ ಖಾಜಿ ಕಲಿಸಿದ್ರು. ನೆಕ್ಸ್ಟ್ ಇವರು ಮರಣ ಹೊಂದಿದ್ರು. ಸ್ವಲ್ಪ ಸಮಯದ ನಂತರ ಮರಣ ಆಯಿತು. ಇವ್ರ ಮಕ್ಕಳು, ಯಾರ ಮಕ್ಕಳು? ಖಾಜಿ ಮಕ್ಕಳು ಏನ್ ಮಾಡಿದ್ರು ಅಂತಂದ್ರೆ ಈ ಗುಲಾಮ ಸಂತತಿಯ ಸ್ಥಾಪಕರಾದಂತಹ ಕುತುಬುದ್ದೀನ್ ಐಬಕ್ನನ್ನ ಅವರು ಮಾರಾಟ ಮಾಡಿದ್ರು. ಮಾರಾಟ ಮಾಡಿದಾಗ ಯಾರು ಮುಂದೆ ಬಂದ್ರು? ಮೊಹಮ್ಮದ್ ಗೋರಿ ಈ ಕುತುಬುದ್ದೀನ್ ಐಬಕ್ನನ್ನು ಕೊಂಡುಕೊಂಡ. ಇಷ್ಟು ದಿನಾಂಕಗಳನ್ನು ಕೊಟ್ಟು ಯಾರು ಕೊಂಡ್ಕೊಂಡ್ರು? ಮೊಹಮ್ಮದ್ ಗೋರಿ ಕೊಂಡ್ಕೊಂಡಲ್ಲ. ಅವನು ಭಾರತದ ಮೇಲೆ ಅನೇಕ ಬಾರಿ ದಾಳಿ ಮಾಡ್ತಿದ್ದ. ದಾಳಿ ಮಾಡ್ಬೇಕಾದ್ರೆ ಈ ಐಬಕ್ನನ್ನು ಎರಡನೇ ತರೇನ್ ಕದನ ಐತಲ್ಲ, ಫಸ್ಟ್ನೇ ತರೇನ್ ಕದನದಲ್ಲಿ ಸೋತಿದ್ದ ಯಾರು? ಗೋರಿ. ಎರಡನೇ ತರೇನ್ ಕದನದಲ್ಲಿ ವಿಜಯ ಸಾಧಿಸಿದ ಯಾರು? ಗೋರಿ. ಆ ವಿಜಯ ಸಾಧಿಸಕ್ಕೆ ಕಾರಣ ಐಬಕ್. ಈ ಐಬಕ್ ಪ್ರಸಿದ್ಧವಾದ ವ್ಯಕ್ತಿ. ಇವನು ಅನೇಕ ವಿದ್ಯೆಗಳನ್ನು ಕಲಿತಂತ ವ್ಯಕ್ತಿ. ಇವನಿಂದಲೇ ಎರಡನೇ ತರೇನ್ ಕದನ ಮೊಹಮ್ಮದ್ ಗೋರಿ ವಿಜಯ ಸಾಧಿಸಿದ. ಈ ಐಬಕ್ನನ್ನು ಈಗ 1206 ಮಾರ್ಚ್ 14ರಂದು 1206 ಏನಾಯ್ತು ಇಲ್ಲಿ ಹೇಳಿದ್ದೇನೆ ನಿಮಗೆ. ಮೊಹಮ್ಮದ್ ಗೋರಿ ಇಲ್ಲಿ ಮರಣ ಹೊಂದಿದ್ದ. ಕೋಕಾರು ಬುಡಕಟ್ಟು ಜನಾಂಗದಿಂದ 1206 ಮಾರ್ಚ್ 14ರಂದು ಮೊಹಮ್ಮದ್ ಗೋರಿ ಮರಣ ಹೊಂದಿದ್ದಲ್ಲ. ಅವಾಗ ಐಬಕ್ ಬಂದಿದ್ದ. ಐಬಕ್ನ ಅವನ್ನ ಅಫ್ಘಾನ್ಗೆ ಕರ್ಕೊಂಡು ಹೋಗ್ಲಿಲ್ಲ, ಅವನ್ನ ಇಲ್ಲೇ ಬಿಟ್ಟಿದ್ರು ಭಾರತದಲ್ಲೇ. ಯಾರನ್ನ? ಕುತುಬುದ್ದೀನ್ ಐಬಕ್ ಅಂದ್ರೆ ಏನು? ಚಂದ್ರನಂತೆ ಮುಖವುಳ್ಳವನು, ಸುಂದರವಾದಂತ ವ್ಯಕ್ತಿ. ಅರ್ಥ ಆಯ್ತಾ? ಭಾರತದಲ್ಲಿ ಬಿಟ್ಟು ಐಬಕ್ನ ಇಲ್ಲಿ ಉಳ್ಕೊಂಡು ಸ್ವಲ್ಪ ಕೆಲವು ವರ್ಷಗಳ ಕಾಲ ಆಳ್ವಿಕೆ ಅಂತಂದ್ರೆ ಎಲ್ಲಾ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾ ಇದ್ದ. ಕೊನೆಯದಾಗಿ ಗುಲಾಮಿ ಸಂತತಿಯನ್ನು ಯಾವಾಗ ಸ್ಥಾಪಿಸಿದ? 1206ರಂದು ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದ. ಯಾರು? ಐಬಕ್ ಅಂದ್ರೆ ಏನು? ಗುಲಾಮಿ ಸಂತತಿಯನ್ನು ಐಬಕ್ ಸ್ಥಾಪಿಸಿ ನಂತರ ಇವನು ಈ ಗುಲಾಮಿ ಸಂತತಿಗೆ ಇನ್ನೊಂದು ಹೆಸರು ಐತೆ, ಮ್ಯಾಮುಲಕ್ ಅಂತ. ಈ ಹೆಸರುಗಳೇ ವಿಚಿತ್ರ. ಇದೆಲ್ಲ ನೆನಪಿರಲ್ಲ. ಮ್ಯಾಮುಲಕ್ ಅರ್ಥ ಆಯ್ತಾ? ಗುಲಾಮಿ ಸಂತತಿ ಇನ್ನೊಂದು ಹೆಸರು ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸ್ಲೇವ್ ಡೈನೆಸ್ಟಿ. ಇನ್ನೊಂದು ಹೆಸರು ಮ್ಯಾಮುಲಕ್ ಸಂತತಿ. ಅರ್ಥ ಆಯ್ತಾ? ಈ ಕುತುಬುದ್ದೀನ್ ಐಬಕ್ ಪ್ರಾಂತೀಯ ಅಧಿಕಾರಿಯಾಗಿ ಸಾಧನೆಗಳು. ಪ್ರಾಂತೀಯ ಅಧಿಕಾರಿಯಾಗಿ ಮೊದಲನೇ ಸಾಧನೆ ಏನಂತಂದ್ರೆ ಎರಡನೇ ತರೇನ್ ಕದನ ಅಂತ ಹೇಳಿದೆ ನಿಮ್ಗೆ. ಎರಡನೇ ತರೇನ್ ಕದನ ಯಾವಾಗ ನಡೀತು? 1992 1992ರಲ್ಲಿ ಎರಡನೇ ತರೇನ್ ಕದನ ನಡೆಯಿತು. ಆ ಕದನದಲ್ಲಿ ಮೊಹಮ್ಮದ್ ಗೋರಿ ವಿಜಯ ಸಾಧಿಸಿದ. ಅವನ ಪ್ರಸಿದ್ಧವಾದ ವ್ಯಕ್ತಿ ಐಬಕ್. ಇವನು ಪ್ರಾಂತೀಯ ಅಧಿಕಾರಿಯಾಗಿ, ಪ್ರಾಂತೀಯ ಅಂತಂದ್ರೆ ಇನ್ನೊಬ್ಬರ ಆಡಳಿತ, ಅಲ್ಲಿ ಕೆಲಸ ಮಾಡೋದು. ಒಂದ್ ಸಾಧನೆನಾ? ಇನ್ನೊಂದು ಸಾಧನೆ ಚಂದ್ವಾರ ಅಂತ ಗೊತ್ತಾ? ಚಂದ್ವಾರ ಕದನ ಅಂತ ನಡೀತಿದೆ. ಚಂದೇವರು ಬೇರೆ, ಚಂದ್ವಾರ ಅಂತ ಒಂದು ಪ್ರದೇಶ, ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಚಂದ್ವಾರ ಅಂತ ಪ್ರದೇಶ, ಈ ಮಧ್ಯಪ್ರದೇಶದಲ್ಲಿ ಚಂದ್ವಾರ ಕದನ ನಡೆಯುತ್ತೆ. ಚಂದ್ವಾರ ಕದನ, ಈ ಚಂದ್ವಾರ ಕದನದಲ್ಲಿ ಪ್ರಸಿದ್ಧವಾದಂತಹ ಚಂದ್ವಾರದ ಅರಸ ಜಯಚಂದ್ರ ಅವರು ಬಹಳ ಜನ. ಜಯಚಂದ್ರ ಪ್ರಸಿದ್ಧವಾದಂತಹ ವ್ಯಕ್ತಿ. ಈ ಚಂದ್ವಾರ ಕದನದಲ್ಲಿ ಪ್ರಾಂತೀಯ ಅಧಿಕಾರಿಯಾಗಿ ಐಬಕ್ ವಿಜಯ ಸಾಧಿಸಿದ. ನೆಕ್ಸ್ಟ್ ಇನ್ನೊಂದು ಗುಜರಾತ್ನ ಅನಿಲ್ವಾಡ. ಈ ಗುಜರಾತ್ನ ಅನಿಲ್ವಾಡದಲ್ಲಿ ಪ್ರಸಿದ್ಧವಾದಂತ ವ್ಯಕ್ತಿ ಭೀಮದೇವರು ಬಹಳ ಜನ ಭೀಮ ಅಂತವರು, ಹೌದಿಲ್ವಾ? ಯಾವ್ದು? ತರೇನ್ ಕದನ, ಚಂದ್ವಾರ ಕದನ,
ತರೈನ್ ಕದನ, ಚಂದ್ವಾರ ಕದನ, ಅನಿಲ್ವಾಡದ ಮೇಲೆ ಭೀಮದೇವನ ಮೇಲೆ ದಾಳಿ. ನೆಕ್ಸ್ಟ್ ಇನ್ನೊಂದು ಚಂದೇಲರು. ಚಂದೇಲ ಮನೆತನದ ಸ್ಥಾಪಕ ಯಾರು? ಹಾ ಕರೆಕ್ಟ್ ಹೇಳಿ. ನನ್ನುಗ. ಯಾಕ? ನಿನ್ನುಗಲ್ಲ, ನನ್ನುಗ. ಇವನು ಪ್ರಾಂತೀಯ ಅಧಿಕಾರಿಯಾಗಿ 4 ದಾಳಿಗಳನ್ನು ಯಶಸ್ವಿಯಾಗಿ ಮಾಡಿದ. ಯಾರು ಕೇಳಿ ಕರೆಕ್ಟ್ ಕೇಳ್ರಿ. ಬರ್ಕೊಂಡ್ರ? ಕೇಳಿ. ಪ್ರಾಂತೀಯ ಅಧಿಕಾರಿಯಾಗಿ 4 ದಾಳಿ ಮಾಡಿದ. 2ನೇ ತರೈನ್ ಕದನ ವಿಜಯ ಸಾಧಿಸಿದ. ಚಂದ್ವಾರ ಕದನದಲ್ಲಿ ಜಯಚಂದ್ರನ ಮೇಲೆ ದಾಳಿ ಮಾಡಿ ವಿಜಯ ಸಾಧಿಸಿದ. ನೆಕ್ಸ್ಟ್ ಗುಜರಾತ್ನ ಅನಿಲ್ವಾಡದಲ್ಲಿ ಭೀಮದೇವ ಆಳ್ವಿಕೆ ಮಾಡ್ತದ. ಆ ಭೀಮದೇವನ ಮೇಲೇನು ದಾಳಿ ಮಾಡಿ ವಿಜಯ ಸಾಧಿಸಿದ. ಇಲ್ಲಿ ಒಬ್ಬನ ಕೊಂಡ್ಕೊಂಡ ಗುಲಾಮನನ್ನಾಗಿ. ಯಾರು ಹೇಳಿ? ಗೊತ್ತಿದೇನಾ? ಇಲ್ತಮಶ್ ಅಂತ ಕೇಳಿದ್ರಾ? ಇಲ್ತಮಶ್ ಇದಿಲ್ಲ. ಹೊಸ ಪದಗಳು ಕೇಳಬೇಕು, ಮನೆಯಲ್ಲಿಲ್ಲ. ಯಾರು? ಇಲ್ತಮಶ್. ಇಲ್ತಮಶ್ನ ಕೊಂಡ್ಕೊಂಡ. ಎಲ್ಲಿ? ಗುಜರಾತ್ನ ಅನಿಲ್ವಾಡದ ಮೇಲೆ ದಾಳಿ ಮಾಡಿ ಇಲ್ತಮಶ್ನ ಕೊಂಡ್ಕೊಂಡ. ಇವನು ಗುಲಾಮ. ಇವನು ಗುಲಾಮ ಯಾರು? ಕುತುಬುದ್ದೀನ್ ಐಬಕ್ನ ಗುಲಾಮ ಯಾರು? ಇಲ್ತಮಶ್. ಐಬಕ್ ಯಾರು ಗುಲಾಮ? ಮೊಹಮ್ಮದ್ ಗೋರಿಯ ಗುಲಾಮ ಐಬಕ್, ಐಬಕ್ನ ಗುಲಾಮ ಇಲ್ತಮಶ್. ಬರೇ ಗುಲಾಮರೇ. ಗುಲಾಮರು ಬಹಳ ಜನ ಇರೋದ್ರಿಂದ ಈ ಗುಲಾಮ ಸಂತತಿ ಅಂತ ಹೆಸರು ಬಂತು. ಯಾವ್ದಕ್ಕ? ಗುಲಾಮಿ ಸಂತತಿಗೆ. ಅರ್ಥ ಆಯ್ತಾ? ಗುಲಾಮರು ಒಬ್ರು ಗುಲಾಮ. ಮತ್ತೆ ಬಲ್ಬಾನ್ ಅಂತ ಬರ್ತಾನೆ, ರಜಿಯಾ ಸುಲ್ತಾನ್ ಅಂತ ಬರ್ತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ತಮಶ್ನನ್ನು ಯಾರು ಕೊಂಡ್ಕೊಂಡ್ರು? ಐಬಕ್ ಕೊಂಡ್ಕೊಂಡ. ಅರ್ಥ ಆಯ್ತಾ? ಪ್ರಾಂತೀಯ ಅಧಿಕಾರಿಯಾಗಿ 4 ದಾಳಿಗಳು ಪ್ರಮುಖವಾದವು. ನೆಕ್ಸ್ಟ್ ಇದೆಲ್ಲ ಬರ್ಕೊಂಡ್ರಲ್ಲ, ಅರ್ಥ ಆಗ್ತಿದ್ದಿಲ್ಲ? ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಐಬಕ್ ಎಂದರೆ ಏನು? ಐಬಕ್ನನ್ನು ಮೊದಲು ಯಾರ ಆಸ್ಥಾನದಲ್ಲಿ ಇದ್ದಾನೆ? ಐಬಕ್ ಫಕ್ರುದ್ದೀನ್ ಅಜೀಜ್ ಕಫಿ ಅಂತ ಒಬ್ಬ ಸಂತ, ಅವನಲ್ಲಿದ್ದ. ನೆಕ್ಸ್ಟ್ ಏನ್ ನೋಡಿದ್ವಿ? ಪ್ರಾಂತೀಯ ಅಧಿಕಾರಿಯಾಗಿ ಆಯ್ತು. ಸಿಂಹಾಸನಾರೋಹಣ ಅಂತಾನೆ ಸಿಂಹಾಸನಾರೋಹಣ ಅಂತಂದ್ರೆ ಏನು? ಏನ್ ಗೊತ್ತಾ ಸಿಂಹಾಸನಾರೋಹಣ ಅಂದ್ರೆ? ಗೊತ್ತಿತ್ತಾ? ಗೊತ್ತಿಲ್ವಾ? ಗೊತ್ತಾ? ಈಗ ಪ್ರಾಂತೀಯ ಅಧಿಕಾರಿಯಾಗಿ ಆಳ್ವಿಕೆ ಮಾಡ್ತಿದ್ದ. ಓನು ನಮ್ಮ ಪ್ರಧಾನಮಂತ್ರಿಗೆ ಒಬ್ಬ ಅಧಿಕಾರಿ, ಅವ್ರದೇ ಭಾರತದಲ್ಲಿ ಅವ್ರದೇ ಆಳ್ವಿಕೆ ನಡೀತ. ಅದರಂತೆ ಸಿಂಹಾಸನ ರಾಜನಾಗಿ ಸಿಂಹಾಸನಾರೋಹಣ ಆಗ್ತಾನ. ಎಷ್ಟರಲ್ಲಿ? ಅಷ್ಟೇ 1206 ಮಾರ್ಚ್ ಅಲ್ಲ, ಜೂನ್. 1206 ಜೂನ್ ರಲ್ಲಿ. ಎಷ್ಟು ತಿಂಗಳ ಗ್ಯಾಪ್ ಆಯ್ತು? ಮಾರ್ಚ್, ಏಪ್ರಿಲ್, ಮೇ, ಜೂನ್. 4 ತಿಂಗಳಲ್ಲಿ ಸಿಂಹಾಸನಾರೋಹಣ ಆಗ್ತಾನ, ಅಧಿಕಾರ ಸ್ವೀಕರಿಸ್ತಾನ. ಗುಲಾಮ ಸಂತತಿಯ ಸ್ಥಾಪಕನಾಗಿ ಅಧಿಕಾರ ಸ್ವೀಕರಿಸ್ತಾನ. ಈ ರಾಜಧಾನಿ ಅವಾಗ ಲಾಹೋರ್ ಇತ್ತು. ಯಾರಿಗೆ? ಮೊಹಮ್ಮದ್ ಗೋರಿಗೆ ಅವರೆಲ್ಲರೂ ಲಾಹೋರ್ ರಾಜಧಾನಿ ಮಾಡಿಕೊಂಡಿದ್ದಾರೆ. ಲಾಹೋರ್ದಿಂದ ರಾಜಧಾನಿಯನ್ನು ದೆಹಲಿಗೆ ವರ್ಗಾಯಿಸಿದ. ಎಲ್ಲಿಗೆ ವರ್ಗಾಯಿಸಿದಪ್ಪ ಇರೋ? ಲಾಹೋರ್ದಿಂದ. ಲಾಹೋರ್ ಎಲ್ಲೈತೆ? ಪಾಕಿಸ್ತಾನದಲ್ಲಿ. ವೆರಿ ಗುಡ್. ಲಾಹೋರ್ ಪಾಕಿಸ್ತಾನದಲ್ಲಿ ಐತೆ. ದೆಹಲಿ ಇಂಡಿಯಾದಲ್ಲಿ ಐತೆ. ಅದಾದ್ರೂ ಗೊತ್ತೈತಲ್ಲ. ಭಾರತದ ರಾಜಧಾನಿ ಯಾವುದು? ಕರ್ನಾಟಕ ರಾಜಧಾನಿ ಯಾವುದು? ಪಾಕಿಸ್ತಾನ ರಾಜಧಾನಿ ಯಾವುದು? ಸಾರಿ, ಇಸ್ಲಾಮಾಬಾದ್. ಅರ್ಥ ಆಯ್ತಾ? ಸಿಂಹಾಸನಾರೋಹಣ ಆಯ್ತಾ? ನೆಕ್ಸ್ಟ್ ರಾಜನಾಗಿ, ಸುಲ್ತಾನನಾಗಿ ಸಾಧನೆ. ಪ್ರಾಂತೀಯ ಅಧಿಕಾರಿಯಾಗಿ ಅನೇಕ ದಾಳಿ ಮಾಡಿದ. ಸುಲ್ತಾನಾಗಿ ಸುಮ್ಮನೆ ಕೂದಲಿಲ್ವಾ? ಯಾರು? ಐಬಕ್. ಏನೋ ಮಾಡ್ತಿರ್ತಾರೆ ಇವರು, ಹಂಗೆ ಅವರು ದೆಹಲಿ ಸುಲ್ತಾನ್ ಸುಮ್ಮನೆ ಕೂದಲ್ಲ. ಇಲ್ಲಿಂದ ಇದನ್ನ ತೆಗೆದು ಇಲ್ಲಿಡ್ತಾರೆ, ಹಂಗೆ ಅವರು ಸುಮ್ಮನೆ ಯಾರು ಮಾತಾಡ್ಸಿ ಬಂದ್ರೆ ಅವ್ರ ಮೇಲೆ ದಾಳಿ ಮಾಡೋದು, ಸುಮ್ಮನೆ ಜಗಳ ಮಾಡೋದು. ಯಾರು? ಕೆಲವ್ರು ಹಂಗೆ ಇರ್ತಾರೆ, ಸುಮ್ಮನೆ ಜಗಳ ಮಾಡ್ತಿರ್ತಾರೆ. ಸುಮ್ಮನೆ ಏನೋ ಹೇಳ್ತಿರ್ತಾರೆ, ಒಳ್ಳೇದು ಹೇಳ್ತಿರ್ತಾರೆ, ಅದನ್ನೇ ಕೆಟ್ಟದಾಗಿ ಉಪಯೋಗಿಸಿರ್ತಾರೆ. ಇವ್ ನನಗೆ ಹಿಂಗೆ ಹೇಳ್ತಾರಲ್ಲ ಅಂತ ಯಾರೇ ಏನೇ ಹೇಳಿದ್ರಲ್ಲ ಅದನ್ನ ನಾವು ಸ್ವೀಕಾರ ಮಾಡಬೇಕು, ತಿಳ್ಕೋಬೇಕು. ಅರ್ಥ ಆಯ್ತಾ?
ಏನ್ ನಾವು ಒಳ್ಳೇದಕ್ಕೆ ಹೇಳ್ತಿರ್ತಾರೆ, ಅವ್ರು ಕೆಟ್ಟದ್ ಹೇಳ್ತಾರ ಅಂತಂದ್ರೆ ಅದನ್ನ ಬಿಟ್ಬಿಡ್ರಿ, ಒಳ್ಳೇದ್ ಹೇಳ್ತಿರ್ತಾರಲ್ಲ ಒಳ್ಳೇದ್ ಯಾವುದು ಅದನ್ನ ಸ್ವೀಕರಿಸಿ ಅಷ್ಟೇ. ಇವನು 50 ರನ್ ಮಾಡಬಾರ್ದು, ಸುಮ್ಮನೆ ಜಗಳ ಮಾಡೋದು. ಅರ್ಥ ಆಯ್ತಾ? ಪ್ರಾಂತೀಯ ಅಧಿಕಾರಿಯಾಗಿನೇ ಅಷ್ಟು ಜಗಳ ಮಾಡಿದ, ಈಗ ರಾಜನಾಗಿ ಒಂದು ಎರಡೇ ಪ್ರಸಿದ್ಧವಾಗಿ ಬಿಹಾರ ಬಂಗಾಳದ ಮೇಲೆ ದಾಳಿ. ಬಿಹಾರ ಮತ್ತು ಬಂಗಾಳದ ಮೇಲೆ ದಾಳಿ ಮಾಡ್ತಾನೆ. ಬಿಹಾರ ಎಲ್ಲೈತೆ? ಪಾಕಿಸ್ತಾನದಾಗ. ಕರ್ನಾಟಕದಾಗ ಐತ? ಪಾಕಿಸ್ತಾನದಾಗ ಐತ? ಇಂಡಿಯಾದಲ್ಲಿ ಐತೆ. ಬಿಹಾರ ಎಲ್ಲೈತೆ? ಇಲ್ಲೈತೆ ಬಿಹಾರ. ಬಿಹಾರ. ಬಂಗಾಳ ಅಲ್ಲಿ ಕೆಳಗಡೆ ಐತೆ. ಬಿಹಾರ ಮತ್ತು ಬಂಗಾಳದ ಮೇಲೆ ದಾಳಿ ಮಾಡಿದ. ಬಿಹಾರದ ರಾಜಧಾನಿ ಯಾವುದು ಹೇಳಿದೆ? ಪಾಟ್ನಾ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಕಲ್ಕತ್ತಾ. ಬಿಹಾರದ ರಾಜಧಾನಿ ಪಾಟ್ನಾ, ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಅದು ಬಿಡ್ರಿ, ಈಗ ಇಲ್ಲಿ ದಾಳಿ ಬರಿ. ಇಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಅಲಿವರ್ಧನ್ ಖಾನ್. ಈ ಕಾರ್ಮುಳೆ ಬಾರಿ ಎಲ್ಲಿ ಹೋಗಿ ಕೇಳ, ಯಾಕೆ ಅಂತ ಇದು ಕೇಳೋ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ, ಅರ್ಥ ಮಾಡ್ಕೋಬೇಕು, ಅರ್ಥ ಆಗಿಲ್ಲ. ಬಿಹಾರ ಮತ್ತು ಬಂಗಾಳದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಅಲಿವರ್ಧನ್ ಖಾನ್. ಈ ಅಲಿವರ್ಧನ್ ಖಾನ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡ. ಯಾವುದು? ಬಿಹಾರ ಮತ್ತು ಬಂಗಾಳವನ್ನು. ಅವಾಗ ರಾಜ್ಯಗಳು ಇರಲಿಲ್ಲ, ಎಲ್ಲ ಒಟ್ಟಿಗೆ ಇತ್ತು. ಬಿಹಾರ ಬಂಗಾಳ ಒಂದು ಸುಮ್ಮನೆ ಪ್ರದೇಶ ಇದು. ಈಗ ನಮ್ಮ ಸಕಲೇಶ್ಪುರ ಪ್ರದೇಶ, ಅದೇ ತರ ಪ್ರದೇಶ, ಅದೇ ತರ ಪ್ರದೇಶಗಳನ್ನು ವಶಪಡಿಸಿಕೊಂಡ ಯಾರು? ಐಬಕ್. ನೆಕ್ಸ್ಟ್ ಇನ್ನೊಂದು ಸಿಂಧ್ ಮತ್ತು ಗಜನಿ. ಗಜನಿ ಏನೈತೆ? ಪಾಕಿಸ್ತಾನದಾಗ ಐತೆ. ಗಜನಿ ಎಲ್ಲೈತೆ? ಅಫ್ಘಾನಿಸ್ತಾನದಾಗ ಐತೆ ಗಜನಿ. ಅಫ್ಘಾನಿಸ್ತಾನದ ಗಜನಿ ಐತಲ್ಲ, ಈ ಗಜನಿಯಲ್ಲಿ ಒಬ್ರು ಯಾರು? ಸಿಂಧ್ನಲ್ಲಿ ನಾಸಿರುದ್ದೀನ್ ಕವಾಚ. ಹೆಸರು ನೆನ್ಪಿಟ್ಕೋಬೇಕು ಇವೆಲ್ಲ. ಇವು ಸಾಯವರೆಗೂ ಮರೆಯಂಗಿಲ್ಲ ನಾನು ಹೇಳಂತ ವರ್ಡ್, ಅಂತ ವರ್ಡ್ಗಳು. ನಾಸಿರುದ್ದೀನ್ ಕವಾಚ ಗಜನಿಯಲ್ಲಿ ನಾಸಿರುದ್ದೀನ್ ಕವಾಚ. ಗಜನಿಯಲ್ಲಿ ಯಾರಿದ್ರು? ತಾಜುದ್ದೀನ್ ಎಲ್ದೂಜ್ ಅಂತ. ನೆನ್ಪಿಟ್ಟು ಕೆಲಸ ಮರೆಯಂಗಿಲ್ಲ. ಕವಾಚ ಎಲ್ದೂಜ ಅನ್ಬೇಕು. ಕವಾಚ ಎಲ್ದೂಜ, ಕವಾಚ ಎಲ್ದೂಜ ಮರೆಯಂಗಿಲ್ಲ. ಅವ್ರ ಹೆಸರನ್ನ ಯಾರು ಹೇಳ್ರಿ? ನಾಸಿರುದ್ದೀನ್ ಕವಾಚ, ತಾಜುದ್ದೀನ್ ಎಲ್ದೂಜ್, ನಾಸಿರುದ್ದೀನ್ ಕವಾಚ, ತಾಜುದ್ದೀನ್ ಎಲ್ದೂಜ್, ಕುತುಬುದ್ದೀನ್ ಐಬಕ್, ಇಲ್ತಮಾಷ್, ಅವೆಲ್ಲ ಹೆಸರು ಮರೆಯಂಗಿಲ್ಲ. ನೀವು ನೆನ್ಪು ಮಾಡ್ಕೋಬೇಕು. ಕುಂತಲ್ಲಿ ಇಲ್ತಮಾಷ್ ಅನ್ಬೇಕು, ನಿಂತಲ್ಲಿ ಇಲ್ತಮಾಷ್ ಅನ್ಬೇಕು, ಐಬಕ್ ಅನ್ಬೇಕು, ಅಂತಾನೆ ಇರ್ಬೇಕು ನೀವು. ಇವ್ರು ಏನ್ ಮಾಡ್ತಾರೆ? ಇವ್ರು ಬಹಳ ವ್ಯಕ್ತಿ ಅಂತಂದ್ರೆ ಈ ಗುಲಾಬಿ ಸಂತತಿ ಗುಲಾಬಿ ಸಂತತಿ ಸ್ಥಾಪಿಸಿದ್ರಲ್ಲ ಐಬಕ್, ಅವನ ವಿರುದ್ಧನೇ ದಾಳಿ ಮಾಡ್ಕೊಂಡ್ರು ಇವರು. ಯಾರ್ಯಾರು? ನಾಸಿರುದ್ದೀನ್ ಕವಾಚ ಮತ್ತು ತಾಜುದ್ದೀನ್ ಎಲ್ದೂಜ್. ಈ ನಾಸಿರುದ್ದೀನ್ ಕವಾಚನನ್ನ ಸಂಪೂರ್ಣವಾಗಿ ಸೋಲಿಸಿದ. ಇವನನ್ನು ಸೋಲಿಸಿದ ಯಾರ? ತಾಜುದ್ದೀನ್ ಎಲ್ದೂಜ್. ತಾಜುದ್ದೀನ್ ಎಲ್ದೂಜ್ ನನ್ನ ಸಂಪೂರ್ಣವಾಗಿ ಸೋಲಿಸಿ ಇವನ ಮಗಳನ್ನ ಮದುವೆ ಆದ. ಯಾರನ್ನ? ಹೆಸರಿಲ್ಲ, ಹೆಸರು ಮೆನ್ಷನ್ ಮಾಡಿಲ್ಲ. ನಾಸಿರುದ್ದೀನ್ ತಾಜುದ್ದೀನ್ ಎಲ್ದೂಜ್ನ ಮಗಳು. ಆ ಮಗಳನ್ನ ಯಾರು ಮದುವೆ ಆದ್ರು? ಕುತುಬುದ್ದೀನ್ ಐಬಕ್ ಮದುವೆ ಆದ. ತಾಜುದ್ದೀನ್ ಎಲ್ದೂಜ್ ಯಾರು ಮಗಳನ್ನ ಕುತುಬುದ್ದೀನ್ ಐಬಕ್ ಮದುವೆ ಆದ. ನೆಕ್ಸ್ಟ್ ನಾಸಿರುದ್ದೀನ್ ಕವಾಚ ಇದ್ದಾನಲ್ಲ, ಇವನಿಗೆ ಯಾರು ಕೊಟ್ಟ? ತನ್ನ ತಂಗಿಯನ್ನು ಯಾರಿಗೆ ಕೊಟ್ಟ? ನಾಸಿರುದ್ದೀನ್ ಕವಾಚಿಗೆ. ಯಾರು? ಐಬಕ್. ಬರ್ಕೋಬೇಕಿಲ್ವಾ? ಬರ್ತಿದೀವಲ್ಲ, ಮರ್ತೋಗ್ತೇನೆ, ಅರ್ಥ ಆಗಿಲ್ಲ. ಫಸ್ಟ್ ಹೇಳ್ತೀನಿ. ಸಿಂಧ್ ಮತ್ತು ಗಜನಿಯಲ್ಲಿ ತಾಜುದ್ದೀನ್ ಎಲ್ದೂಜ್. ಕೇಳಿ ಕರೆಕ್ಟ್ ಆಗಿ. ಸಿಂಧ್ನಲ್ಲಿ ನಾಸಿರುದ್ದೀನ್ ಕವಾಚ ಆಳ್ವಿಕೆ ಮಾಡ್ತಿದ್ರು. ತಾಜುದ್ದೀನ್ ಎಲ್ದೂಜ್ನ ಮಗಳು. ಇಬ್ರು ಈ ಕಡೆ ಈ ಕಡೆ. ತಾಜುದ್ದೀನ್ ಎಲ್ದೂಜ್ನ ಮಗಳು ಇಲ್ಲಿ ಸೋಲಿಸಿದ್ನಲ್ಲ ಐಬಕ್, ಇವ್ರ ಮಗಳು ತಾಜುದ್ದೀನ್ ಎಲ್ದೂಜ್ನ ಮಗಳನ್ನ ಐಬಕ್ ಮದುವೆ ಆದ.
ಅರ್ಥ ಆಯ್ತಾ? ಯಾರ ಮಗಳ ಮದುವೆ ಆದ? ಯಲ್ದೂಜ್ ಮಗಳ ಮದುವೆ ಆದ. ಈ ನಾಸಿರುದ್ದೀನ್ ಕವಾಚೆಗೆ ಐಬಕ್ನ ತಂಗಿ ಇವನಿಗೆ ಕೊಟ್ಟ. ಇವನ ಮಗಳನ್ನ ಅವನ ಮದುವೆ ಆದ. ಯಾರು? ಐಬಕ್. ಅರ್ಥ ಆಯ್ತಾ? ಇಲ್ಲದಿದ್ದೇ ಕಾಂಪ್ರಮೈಸ್ ಅವರು ಹಾಗೆ ರಾಜರು ಬಹಳ ಜನ. ಅರ್ಥ ಆಯ್ತಾ? ಈಗ ಅದು ನೆಕ್ಸ್ಟ್ ಇನ್ನೊಂದು ಇಲ್ತಮಾಷ್ ಅಂತ ಹೇಳಿದ್ದೆ. ಇಲ್ತಮಾಷ್ಗೆ ತನ್ನ ಮಗಳು ಕೊಟ್ಟ. ಐಬಕ್ ಇದಾರಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಐಬಕ್ನ ಮಗಳು ಯಾರಿಗೆ ಕೊಟ್ಟ? ಇಲ್ತಮಾಷ್ಗೆ ಕೊಟ್ಟ. ಐಬಕ್ನ ತಂಗಿನ ಯಾರಿಗೆ ಕೊಟ್ಟ? ನಾಸಿರುದ್ದೀನ್ ಕವಾಚೆಗೆ ಕೊಟ್ಟ. ಯಲ್ದೂಜ್ನ ಮಗಳನ್ನ ಯಾರು ಮದುವೆ ಆದ್ರು? ಇಷ್ಟು ಕ್ಲಿಯರ್ ಆಗೈತಾ? ಇಲ್ಲಿ ಕೇಳು, ಮುಂದೆ ಹೋಗಿ. ಅರ್ಥ ಆಯ್ತಾ? ಈಗ ಅದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸೆಲೆಕ್ಟ್ ಆಗಿ ಕೇಳ್ರಿ. ಮುಗಿತಾ? ಕ್ರಾಂತಿಯ ಎರಡೇ ದಾಳಿ ಇಂಪಾರ್ಟೆಂಟ್ ಇವರು. ಯಾರ್ದು? ಐಬಕ್ನ ಸಿಂಧು ಮತ್ತು ಬೆನ್ನಿ ಮತ್ತು ಬಿಹಾರ ಮತ್ತು ಬಂಗಾಳ ಮೇಲೆ ದಾಳಿ. ಎರಡೇ ದಾಳಿ ಇಂಪಾರ್ಟೆಂಟ್. ಕ್ರಾಂತಿ ಅಧಿಕಾರಿಯಾಗಿ ದಾಳಿ ಮಾಡಿದ್ನೋ ಅವ್ರು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸುಮ್ಮನೆ ಕೂತಿರಲಿಲ್ವಾ? ಯಾರು? ಐಬಕ್. ಇವನಿಗೆ ಆಟದ ಹುಚ್ಚು ಬಹಳ. ಆಟ ಆಡ್ಬೇಕು. ಇವೆಲ್ಲ ಖೋ ಖೋ ಕಬಡ್ಡಿ. ಇವನಿಗೆ ಕುದುರೆ ಆಟ ಆಡ್ಬೇಕಲ್ಲಿ. ಅದಕ್ಕೆ ಏನ್ ಹೆಸರು ಅಂತಂದ್ರೆ ಚೌಗಾನ ಅಂತ. ಇನ್ನೊಂದು ಹೆಸರು ಪೋಲೋ. ಕೇಳಿದ್ರೆ ಹೆಸರು ಯಾವ್ದು ಆಟ ನೋಡಿದ್ರಾ? ಈಗ ಕುದುರೆ ಆಟ ಬರ್ಕೊಂಡ ಮೇಲೆ ನೋಡಿ. ಚೌಗಾನ ಮತ್ತು ಪೋಲೋ ಆಟ ಅಂದ್ರೆ ಕುದುರೆ ಮೇಲೆ ಒಂದು ಕಟ್ಟಿಗೆ ಇರ್ತಲ್ಲ, ಒಂದು ಕಟ್ಟಿಗೆ ತಗೊಂಡು ಬಾಲ್ ಇರ್ತಲ್ಲ, ಬಾಲ್ನ ಹೋಗಿ ಅಲ್ಲಿ ಗೋಲಿ ಇರುತ್ತೆ, ಆ ಗೋಲಿ ಹಾಕ ಕುದುರೆ ಮೇಲೆ ಕುಂತೆ ವಿಡಿಯೋದಲ್ಲಿ ಎಲ್ಲ ನೋಡಿರ್ತೀರ. ಅರ್ಥ ಆಯ್ತಾ? ಈಗ ಕುದುರೆ ಮೇಲೆ ಕೂತು ಒಂದು ಬಾಲ್ ಇರುತ್ತೆ. ಈ ಬಾಲ್ ತಗೊಂಡು ಹಿಂಗೀಗ ಕಟ್ಟಿಗೆಯಿಂದಾನೆ ಒಂದು ಗೋಲಿಂದಾನೆ ತಗೊಂಡೋಗಿ ಅಲ್ಲಿ ಗೋಲಿ ಇರುತ್ತಾ ಆ ಗೋಲಿ ಹಾಕ್ಬೇಕು. ಈ ಆಟ ಆಡ್ಬೇಕಾದ್ರೆ ಅರ್ಥ ಆಯ್ತಿಲ್ಲ ಅದು ಆಟ? ಅರ್ಥ ಆಯ್ತಾ? ಈ ಕುದುರೆಯಪ್ಪ, ಒಂದು ಕುದುರೆ ಮೇಲೆ ಕೂತಿರ್ತೀನಿ ನಾನು. ಅಂದ್ರೆ ಒಂದು ಕುದುರೆ ಮೇಲೆ ಕೂತಿರ್ತೀಯ, ಇಲ್ಲಿ ಅಲ್ಲಿ ಒಂದು ಗೋಲ್ ಇರುತ್ತೆ, ಅಲ್ಲಿ ನೀನ್ ಏನ್ ಮಾಡ್ಬೇಕು? ಇಲ್ಲಿ ಒಂದು ಬಾಲ್ ಇರುತ್ತೆ, ಆ ಬಾಲ್ ತಗೊಂಡೋಗಿ ಆ ಗೋಲಿಗೆ ಹಾಕ್ಬೇಕು. ಅದು ಆಟ. ಅರ್ಥ ಆಯ್ತಾ? ಅದರ ಆಟ ಯಾವುದು? ಚೌಗಾನ ಪೋಲೋ ಆಟ. ಈ ಪೋಲೋ ಆಟ ಆಡ್ಬೇಕಾದ್ರೆ ಸುಮ್ಮನೆ ಜಗಳ ಆಡ್ತಿದ್ದೇವೆ. ಯಾರು? ಸುಮ್ಮನೆ ಈಗ ಬಾಲ್ ಹಾಕಬೇಕಾದ್ರೆ ಯಾರು ಮಾಡ್ತಾರೆ? ಈಗ ಡೆಕ್ಕೆ ಹೊಡ್ತಿದ್ರು ಒಂದು. ಯಾರು? ಐಬಕ್. ಇಂತ ಡೆಕ್ಕೆ ಹೊಡೆದಾಗ ಹೋಗಿ ತಾನೇ ಸತ್ತೋದ. ಈಗ ಯಾರು? ಐಬಕ್. ಎಷ್ಟಾಗಿ ಸತ್ತ? 1210ರಲ್ಲಿ. 210ರಲ್ಲಿ ಪೋಲೋ ಚೌಗಾನ ಆಟ ಆಡ್ಬೇಕಂತಂದ್ರೆ, ಚೌಗಾನ ಕುದುರೆ ಆಟ ಆಡ್ಬೇಕಂತಂದ್ರೆ 210ರಲ್ಲಿ ಮರಣ ಹೊಂದಿದ. ಆಕಸ್ಮಿಕವಾಗಿ ಬಿದ್ದು ಸತ್ತು ಕುದುರೆ ತುಳಿತಕ್ಕೆ ಬಲಿಯಾಗಿ ಮರಣ ಹೊಂದಿದ. ಅರ್ಥ ಆಯ್ತಾ? ಕುತುಬುದ್ದೀನ್ ಐಬಕ್ ಕಣ್ಮುಂದೆ ಬರ್ಬೇಕು. ಐಬಕ್ ಕಣ್ಮುಂದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಷ್ಟು ಈ ಕುತುಬುದ್ದೀನ್ ಐಬಕ್, ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ನೆಕ್ಸ್ಟ್ ಇವರು ಅವ್ರ ಕಾಲಕ್ಕೆ ಐಬಕ್ ಏನ್ ಮಾಡ್ತಾರೆ? ಇವಾಗ 4 ಪಾಯಿಂಟ್ ಹೇಳ್ತೀನಿ, ಮುಗಿಸ್ತೀನಿ. ಈ ಐಬಕ್ ಏನ್ ಮಾಡಿದಂತಂದ್ರೆ, ಈ ದೆಹಲಿ ಐತಲ್ಲ, ದೆಹಲಿಯಲ್ಲಿ ತನ್ನ ರಾಜಧಾನಿಯನ್ನ ಮಾಡ್ಕೊಂಡಿದ್ದ. ಯಾವುದು? ದೆಹಲಿಯಲ್ಲಿ. ಎಲ್ಲಿಂದ ವರ್ಗಾಯಿಸಿದ್ದ? ಲಾಹೋರ್. ಪಾಕಿಸ್ತಾನದಾಗ ಐತೆ. ಪಾಕಿಸ್ತಾನದ ಬೇಡ, ನಾ ಇಂಡಿಯಾದಾಗ ನಿಂತಿದ್ದ. ದೆಹಲಿಗೆ ವರ್ಗಾಯಿಸಿದ. ದೆಹಲಿಯಲ್ಲಿ 2ನೇ ತರಗತಿಯ ವಿಜಯ ಸಾಧಿಸಿದ ಅಂತ ಹೇಳಿದ್ದೆ. 2ನೇ ತರಗತಿಯಲ್ಲಿ ವಿಜಯ ಸಾಧಿಸಿದ ಸವಿನೆನಪಿಗಾಗಿ ಕುವತ್ ಉಲ್ ಇಸ್ಲಾಂ ಮಸೀದಿ. ಎರಡನೇ ಬರ್ಕೋಬೇಕು. ನೀವು ಏನ್ ಬರ್ಕೋಬೇಕು ಗೊತ್ತಾ? ಕುವತ್ ಇಸ್ಲಾಂ ಮಸೀದಿ ಅಂತ ಬರ್ಕೊಂಡ್ರ ಅದ್ರ ಕೆಳಗಡೆ 2ನೇ ತರಂಗದ ವಿಜಯದ ನೆನಪಿಗಾಗಿ ಸ್ಥಾಪಿಸಿದ ಮಸೀದಿ. ಅದ್ರ ಕೆಳಗಡೆ ಇನ್ನೊಂದು ಪಾಯಿಂಟ್ ಬರಿಬೇಕಾ? 2ನೇ ತರಂಗದ ನೆನಪಿಗಾಗಿ. ನೆಕ್ಸ್ಟ್ ಇನ್ನೊಂದು, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಿದ ಮೊದಲ ಮಸೀದಿ ಯಾವುದು? ಕುವತ್ ಉಲ್ ಇಸ್ಲಾಂ ಮಸೀದಿ. ಕುವತ್ ಉಲ್ ಇಸ್ಲಾಂ
ಇಸ್ಲಾಂ ಮಸೀದಿ ಭಾರತದಲ್ಲಿ ಸ್ಥಾಪನೆಗೊಂಡಂತಹ ಪ್ರಪ್ರಥಮ ಮಸೀದಿ ಯಾವುದು ಅಂತ ಕೇಳಿದ್ರೆ ಯಾರನ್ನ ಕೇಳಿ ಕಣ್ಣು ಮುಚ್ಚಿ ಉತ್ತರ ಕೊಡ್ಬೇಕು. ಯಾವುದು? ಕುವೈತ್ ಇಸ್ಲಾಂ ಮಸೀದಿ. ಕುವೈತ್ ಇಸ್ಲಾಂ ಮಸೀದಿ. ಅದು ತೋರಿಸ್ತೀನಿ, ಫೋಟೋ ಇದೆ. ಭಾರತದಲ್ಲಿ ಬರ್ಕೋಬೇಕಿದು. ಇಷ್ಟೆಲ್ಲ ಐಬಕ್ ಬಗ್ಗೆ ನೋಡಿದ್ವಿ. ಐಬಕ್ ಯಾರು ಅಂತ ಗೊತ್ತಾ? ಅವ್ನು ನೋಡಿದ್ರೆ ಯಾರು? ನೋಡಿಲ್ಲ? ತೋರಿಸ್ತೀನಿ ನೋಡಿ. ನೀವು ನೋಡ್ರಿ ಹೆಂಗ ನೋಡಿ. ಹೀರೋ ಆಗ್ಬೇಕ್ರಿ. ಐಬಕ್ ಕುತುಬುದ್ದೀನ್ ಐಬಕ್ ಇವರೇ ನೋಡ್ರಿ. ಇಷ್ಟೆಲ್ಲ ಕೇಳಿದ್ವಿ ಅವ್ರ ಬಗ್ಗೆ. ಐಬಕ್ ಯಾರಂತಾನೆ ನೋಡಿಲ್ಲ, ಅದಕ್ಕೆ ಐಬಕ್ ಹೇಳುದು. ಅರ್ಥ ಆಯ್ತಾ? ನೋಡಿದ್ರಾ ಐಬಕ್? ನೆಕ್ಸ್ಟ್ ಇನ್ನೊಂದು ಕುವೈತ್ ಇಸ್ಲಾಂ ಮಸೀದಿ ಮರಿಬಾರ್ದು. ನೆಕ್ಸ್ಟ್ ಇನ್ನೊಂದು ಮಸೀದಿ ರೇಷ್ಮಾ, ಇದು ಉತ್ತರ ನೀವು ಕೊಡ್ಬೇಕು. ಅಡೈ ದಿನ ಅಂದ್ರೆ ಎಷ್ಟಮ್ಮ ಗೊತ್ತಿಲ್ವಾ? ಅಡೈ ದಿನ ಚೋಪ್ರಾ ಎಂಬುದು ಇದೊಂದು ಪ್ರಸಿದ್ಧವಾದ ಮಸೀದಿ. ಇದ ಅಡೈ ದಿನ ಚೋಪ್ರಾ ಅರ್ಧ 2.5 ದಿನದಲ್ಲೇ ಕಟ್ಟಿದಂತ ಮಸೀದಿ ಇದು. ಎಷ್ಟು? ಅಡೈ ದಿನ ಅಂದ್ರೆ 2.5 ದಿನದಲ್ಲೇ ಮಸೀದಿ ಕಟ್ಟಿದ. ಹೊರಗಡೆ ಬರ್ತಾರೆ ಎಲ್ಲರೂ ಒಂದು 106 ಸೈನಿಕರು ಬಂದ್ರೆ ಒಬ್ಬೊಬ್ಬರು 4 ಇಟ್ಟು ಬಿಡ್ತಾರೆ. ಹಂಗ 4 ಸಿಮೆಂಟ್ ತಗೊಂಡು ಕಲ್ ತಗೊಂಡು ಹಿಂಗ ಇಟ್ಟ ತಕ್ಷಣ ಒಬ್ಬನ ಕ್ಲಾಸ್ ಮಾಡ್ತಿರ್ತಾನೆ. ಯಾರು? ಅಡೈ ದಿನ ಚೋಪ್ರಾ ರಚಿಸಬೇಕಾದ್ರೆ ಹಂಗಿತ್ತು. 2.5 ದಿನದಲ್ಲೇ ರಚಿಸ್ತಾರ. ಇದೊಂದು ಪ್ರಸಿದ್ಧವಾದಂತಹ ಮಸೀದಿ. ಯಾರು ಕಟ್ಟಿಸಿದ್ದು? ಕುತುಬುದ್ದೀನ್ ಐಬಕ್. ಇನ್ನೊಂದು ನೋಡಿದ್ರಾ? ಇನ್ನೊಂದು ಯಾವ್ದು ಪ್ರಸಿದ್ಧ ಇದೆ ನೋಡಿ, ಹೇಳಿ. ಪ್ರಸಿದ್ಧವಾದಂತಹ ಮಸೀದಿ, ಮಂದಿರ, ಮಿನಾರ್. ಕುತುಬ್ ಮಿನಾರ್. ಮಿನಾರ್ ಇದು ಮಸೀದಿ, ಇದು ಮಿನಾರ್. ಅಂದ್ರೆ ಎತ್ತರದ ಗೋಪುರವಾದಂಥದ್ದು. ಈ ಗೋಪುರ ಕಟ್ಟಿಸಲು ಇವನು ಪ್ರಾರಂಭಿಸಿದ ಅಂತ ಬರ್ತದೆ. ಪ್ರಾರಂಭಿಸಿದ ಆದ್ರೆ ಇವನು ಮುಕ್ತಾಯಗೊಳಿಸಲಿಲ್ಲ. ಅದು ಹೇಳ್ತೇನೆ, ಮುಕ್ತಾಯಗೊಳಿಸಲಿಲ್ಲ. ಇವನು ಗುಲಾಮ ಯಾರು? ಐಬಕ್ನ ಗುಲಾಮ. ಇಲ್ತಮಶ್ ಪೂರ್ಣಗೊಳಿಸ್ತಾನ. ಯಾವ್ದನ್ನ? ಕುತುಬ್ ಮಿನಾರ್. ಈ ಕುತುಬ್ ಮಿನಾರ್ ಎಷ್ಟೈತೆ ಹೈಟ್? 72 ಮೀಟರ್ ಐತೆ ನೋಡಿ. 72 ಮೀಟರ್ ಕುತುಬ್ ಮಿನಾರ್ ಎತ್ತರ ಐತೆ. ಈ ಕುತುಬ್ ಮಿನಾರ್ ಯಾಕೆ ಕಟ್ಸಿದ ಅಂತಂದ್ರೆ, ಪ್ರಾರಂಭಿಸಿದ ಅಂದ್ರೆ ಅಲ್ಲಿ ಒಬ್ಬ ಸೂಫಿ ಸಂತ ಐತೆ. ಏನಿತ್ತು? ಸೂಫಿ ಸಂತ ಇದೆ. ಆ ಸೂಫಿ ಸಂತ ಯಾರಂತಂದ್ರೆ ಕುತುಬುದ್ದೀನ್ ಬಕ್ತಿಯಾರ್ ಕಟಿ. ಇವ್ರ ಹೆಸರು ವಿಚಿತ್ರ, ಅದೇ ನೆನ್ಪಿಟ್ರೆ ಮರೆಯಂಗಿಲ್ಲ ಇವ್ ಹೆಸರುಗಳು. ಈಗ ದೆಹಲಿ ಸುಲ್ತಾನ್ ಅಂತ ಏನಂತಂದ್ರೆ ಇವ್ರು ನಾನ್ ನೆನ್ಪಿಟ್ಕೊಂಡ್ರೆ ಮರೆಯಕ್ ಸಾಧ್ಯನೇ ಇಲ್ಲ. ಇನ್ನಷ್ಟು ತಿಳ್ಕೊಬೇಕು ಅನ್ಸುತ್ತೆ. ನೀವು ಆದ್ರೆ ಇಂಟ್ರೆಸ್ಟ್ ಕೊಡ್ಬೇಕು ಅಷ್ಟೇ. ಅರ್ಥ ಆಗ್ತಾನೆ? ಅರ್ಥ ಆಗ್ಲೇಬೇಕು. ಬಕ್ತಿಯಾರ್ ಕಟಿ ಬರ್ಬರಿ ಕರೆಕ್ಟಾಗಿ. ಕುತುಬ್ ಮಿನಾರ್ ಅನ್ನು ಯಾರ ಸವಿನ ನೆನಪಿಗಾಗಿ ಕಟ್ಟಿಸಿದ? ಕುತುಬುದ್ದೀನ್ ಬಕ್ತಿಯಾರ್ ಕಟಿ. ಈ ಕಟಿಯ ನೆನಪಿಗಾಗಿ ಕುತುಬ್ ಮಿನಾರ್ ಅನ್ನು ಕಟ್ಟಿಸಿದ. 72 ಮೀಟರ್. ಇದು 5 ಅಂತಸ್ತಿನದು. 5 ಅಂತಸ್ತು ಉಳ್ಳಂತದ್ದು ಕುತುಬ್ ಮಿನಾರ್. ನೋಡಿದ್ರಾ? ಎಲ್ಲೈತೆ ಕುತುಬ್ ಮಿನಾರ್? ದೆಹಲಿಯಲ್ಲಿ ಐತೆ. ಇಲ್ಲಿದೆ ನೋಡಿ ಕುತುಬ್ ಮಿನಾರ್. 1 2 3 4 5 ಅಂತಸ್ತು. ಕುತುಬುದ್ದೀನ್ ಬಕ್ತಿಯಾರ್ ಕಟಿ ಯಾರಿವ? ಸೂಫಿ ಸಂತ. ಸೂಫಿ ಸಂತನ ಸವಿನೆನಪಿಗಾಗಿ ಕುತುಬ್ ಮಿನಾರ್ ಅನ್ನು ಕಟ್ಟಿಸಿದರು 72 ಮೀಟರ್ ಎತ್ತರದಲ್ಲಿ. ಯಾರು ಕಟ್ಟಿಸಿದ್ರು? ಕುತುಬುದ್ದೀನ್ ಐಬಕ್. ಇದು ಕುತುಬ್ ಮಿನಾರ್. ಇದು ಜಾಮಿ ಮಸೀದಿ. ಜಾಮಿ ಮಸೀದಿ ಎಲ್ಲಿ? ಹೀಗೆ ಹೇಳಿದ. ಇದು ಕುವೈತ್ ಇಸ್ಲಾಂ ಮಸೀದಿ. ಸೂಪರ್ ಆಗಿದೆ ನೋಡಿ. ಹಿಂದೆ ಅದು ಕಾಣಿಸ್ತದೆ ಅಷ್ಟೇ. ಇದು ಕುತುಬ್ ಮಿನಾರ್. ಇಲ್ಲಿ ಕುವೈತ್ ಇಸ್ಲಾಂ ಮಸೀದಿ. ಅರ್ಥ ಆಯ್ತಾ? ನೋಡಿದ್ರಾ? ದೆಹಲಿ ಹೋದ್ರೆ ಇವೆಲ್ಲ ನೋಡ್ಕೊಂಡ್ ಬರ್ಬೇಕು ನೀವು. ದೆಹಲಿ ಕಾಲಿದ್ರೆ ಐಬಕ್ ಅನ್ಬೇಕು, ಇಲ್ತಮಶ್ ಅನ್ಬೇಕು. ಹಿಂದೆ ಕಾಲಿದ್ರೆ ಮೊಹಮ್ಮದ್ ಗೋರಿ ಅನ್ಬೇಕು, ಮೊಹಮ್ಮದ್ ಗಜ್ನಿ ಅನ್ಬೇಕು.
ಅವ್ರು ನೆನಪು ಮಾಡ್ಕೊಂಡು ಜೈಲಿ ಹೋದಾಗಲ್ಲ ನೀವು ಗೊತ್ತಾಯ್ತಾ? ಇಷ್ಟು ಇವನು ಕಟ್ಟಿಸಿದಂತ 3 ಮಸೀದಿಗಳು ಮಿನಾರ್ಗಳು ಇದು ಅರ್ಥ ಮಾಡ್ಕೋಬೇಕು. ಕುತುಬ್ ಮಿನಾರ್ ಕಟ್ಟಿಸಿದಂತವರು ಕುತುಬುದ್ದೀನ್ ಐಬಕ್. ನೆಕ್ಸ್ಟ್ ಲಾಸ್ಟ್ ಅರ್ಥ ಆಗೈತೆ ಅನ್ಕೋತೀನಿ. ಈ ಸಿಂಧ್ನಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ನಾಸಿರುದ್ದೀನ್ ಕವಾಚ ಕವಾಚ ಅನ್ಬೇಕು, ಎಲ್ಲರೂ ಅನ್ಬೇಕು. ನೆಕ್ಸ್ಟ್ ಯಾವುದು ಇವರಲ್ಲಿ ವಿದ್ವಾಂಸರಿದ್ರು ಕೇಳಿ ಲಾಸ್ಟ್ ವಿದ್ವಾಂಸರು ಯಾರ್ಯಾರಿದ್ರು? ಫಕ್ರುದ್ದೀನ್ ಅಂತಿದ್ದ. ಆ ಫಕ್ರುದ್ದೀನ್ ಬೇರೆ, ಈ ಫಕ್ರುದ್ದೀನ್. ಫಕ್ರುದ್ದೀನ್ ಈ ಫಕ್ರುದ್ದೀನ್ ಯಾವ ಬರೀತಾನೆ ಅಂದ್ರೆ ಗುಲಾಬಿ ಸಂತತಿಯ ಇನ್ನೊಂದು ಹೆಸರೇನು? ಕರೆಕ್ಟ್ ಹೇಳಿ ಹೇಳಿ. ಮ್ಯಾ ಮೂಲಕ ಅಲ್ಲಮ್ಮ, ಮ್ಯಾ ಮೂಲಕ ಗುಲಾಬಿ ಸಂತತಿಯ ಇನ್ನೊಂದು ಹೆಸರು ಮ್ಯಾ ಮೂಲಕ. ಈ ಮ್ಯಾ ಮೂಲಕ ತಾರೀಖ್ ಈ ಮ್ಯಾ ಮೂಲಕ ಈ ಗ್ರಂಥವನ್ನು ಬರೆದವರು ಫಕ್ರುದ್ದೀನ್. ಬರೆದವರು ಯಾರು? ಫಕ್ರುದ್ದೀನ್. ತಾರೀಖ್ ಈ ಮ್ಯಾ ಮೂಲಕ. ಈ ತಾರೀಖ್ ಈ ಮ್ಯಾ ಮೂಲಕಲ್ಲಿ ಗುಲಾಬಿ ಸಂತತಿಯ ತಾರೀಖ್ ಅಂತಂದ್ರೆ ಅಲ್ಲಿಂದ ಒಂದು ಪ್ರಸಿದ್ಧವಾದಂತ ಹೆಸರಲ್ಲಿ ಯಾರು? ಅವ್ರು ಸೂಫಿ ಸಂತರು ಮತ್ತೆ ದೆಹಲಿ ಸುಲ್ತಾನರು ಎಲ್ಲರ ಕಾಲಕ್ಕೆ ತಾರೀಖ್ ಅಂತಾನೆ ಬರೋದು. ಗೊತ್ತಾಯ್ತಾ? ಇದು ಮ್ಯಾಮುಲಕ್ ಅನ್ನೋದು ಗುಲಾಬಿ ಸಂತತಿ ಇನ್ನೊಂದು ಹೆಸರು. ಗುಲಾಬಿ ಸಂತತಿಯ ಸಂಪೂರ್ಣ ಮಾಹಿತಿ ಎಲ್ಲಿದೆ? ತಾರೀಖ್ ಈ ಮ್ಯಾಮುಲಕ್. ನೆಕ್ಸ್ಟ್ ಇನ್ನೊಬ್ಬ ವಿದ್ವಾಂಸ ಲಾಸ್ಟ್ ಯಾರು? ಹಸನ್ ನಿಜಾಮಿ. ಆಸಫ್ ನಿಜಾಮಿ ಅಲ್ಲ, ಯಾರು? ಹಸನ್ ನಿಜಾಮಿ. ಯಾರು? ಆಸಫ್ ನಿಜಾಮಿ ಅಲ್ಲ, ಹಸನ್ ನಿಜಾಮಿ. ಹಸನ್ ನಿಜಾಮಿ ಏನ್ ಮಾಡ್ತಾನಂತಂದ್ರೆ ಇನ್ನೊಂದು ಕೃತಿ ಬರೀತಾನ, ತಾಜುಲ್ ಮಾಸಿರ್. ಈಗ ನಾನೆಲ್ಲ ಹೇಳ್ತೀನಲ್ಲ ನೋಟ್ಸ್ ಎಲ್ಲ, ಅದನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಒಂದು ಪಾಯಿಂಟ್ ಮಿಸ್ ಮಾಡ್ಕೋಬಾರ್ದು. ಅದನ್ನ ನೀವು ಸಾಯೋವರೆಗೂ ಆ ನೋಟ್ಸ್ ಅನ್ನ ಇಟ್ಕೋಬೇಕು. ಯಾಕಂತಂದ್ರೆ ಅದು ನಿಮಗೆ ಮುಂದೆ ಕಾಂಪಿಟೇಟಿವ್ ಓದಬೇಕಾದ್ರೆ, ಗೌರ್ಮೆಂಟ್ ಜಾಬ್ ಹೋಗ್ಬೇಕಾದ್ರೆ ಇವು ಎಲ್ಲ ನಾನೆಲ್ಲ ಪಾಯಿಂಟ್ಸ್ ಹೇಳಿದ್ರಲ್ಲ, ಇವನ್ನೇ ಓದ್ಬೇಕು ನೀವು. ಇವೆಲ್ಲ ಓದ್ಬೇಕು. ಅರ್ಥ ಆಯ್ತಾ? ಓದಿದ್ರೆ ಇವೇ ಕ್ವಶನ್ ಬರುತ್ತೆ, ಬೇರೆ ಏನು ಬರಲ್ಲ, ಇದೇ ಬರುತ್ತೆ. ಅರ್ಥ ಆಯ್ತಾ? ನಿಮಗೆ ಈ ಬುಕ್ ಅಲ್ಲಿ ಸ್ವಲ್ಪ ಮಾತ್ರ ಕೊಟ್ಟಿರ್ತಾರೆ, ನಾನೇ ಹೆಚ್ಚು ಹೇಳಿರ್ತೇನೆ ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅದ್ರ ಬಗ್ಗೆ ಅಂತ. ಅರ್ಥ ಆಯ್ತಾ? ಇನ್ನೊಂದು ಕೃತಿ ಯಾವುದು? ತಾಜುಲ್ ಮಾಸಿರ್. ಹಸನ್ ನಿಜಾಮಿ ಅವರು ಇದು ತಾಜುಲ್ ಮಾಸಿರ್. ಫಕ್ರುದ್ದೀನ್ ತಾರೀಖ್ ಈ ಮ್ಯಾಮುಲಕ್, ಹಸನ್ ನಿಜಾಮಿ ತಾಜುಲ್ ಮಾಸಿರ್. ಇಷ್ಟು ಇವರ ಕಾಲದಲ್ಲಿ ವಿದ್ವಾಂಸರು ಎರಡು ಕೃತಿಯನ್ನು ರಚಿಸ್ತಾರೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೋಬೇಕು. ಫಸ್ಟ್ ಹೇಳ್ಬಿಟ್ಟು ಎಲ್ಲ ಕೇಳಿ. ಗುಲಾಬಿ ಸಂತತಿ ಸ್ಥಾಪಕ ಕುತುಬುದ್ದೀನ್ ಐಬಕ್. ಪ್ರಸಿದ್ಧವಾದಂತಹ ಮೊಹಮ್ಮದ್ ಗೋರಿಯ ಗುಲಾಮ. ಕುತುಬುದ್ದೀನ್ ಐಬಕ್ನ ಗುಲಾಮ ಇಲ್ತಮಶ್. ಇಲ್ತಮಶ್ನ ಎಲ್ಲಿ ಕೊಂಡ್ಕೊಂಡ? ಗುಜರಾತ್ ಮೇಲೆ ದಾಳಿ ಮಾಡಿ, ಅನಿಲ್ವಾಡದ ಭೀಮದೇವನ ಮೇಲೆ ದಾಳಿ ಮಾಡಿ ಕೊಂಡ್ಕೊಂಡ, ಗುಲಾಮನನ್ನಾಗಿ ಪಡೆದುಕೊಂಡ. ನೆಕ್ಸ್ಟ್ 4 ಕದನ ಮಾಡ್ತಾನ ಪ್ರಾಂತೀಯ ಅಧಿಕಾರಿಯಾಗಿ. ಯಾವುದು? 2ನೇ ತರೈನ್ ಕದನ, ಚಂದ್ವಾರ ಕದನ, ಗುಜರಾತ್ ಮೇಲೆ ದಾಳಿ, ಮತ್ತೆ ಚಂದೇವರ ಮೇಲೆ ದಾಳಿ, ಮತ್ತೆ ಸಿಂಹಾಸನರೋಡ 1206ರಲ್ಲಿ ಜೂನ್ ರಲ್ಲಿ ಸಿಂಹಾಸನರೋಡ ಆತನ. ನೆಕ್ಸ್ಟ್ ರಾಜನಾಗಿ 2 ಕದನ ಮಾಡ್ತಾನ. ಇಬ್ಬರ ಮೇಲೆ ದಾಳಿ ಮಾಡ್ತಾನೆ. ಬಿಹಾರ ಮತ್ತು ಬಂಗಾಳ, ಘಜ್ನಿ ಮತ್ತು ಸಿಂಧ್. ಘಜ್ನಿಯಲ್ಲಿ ತಾಜುದ್ದೀನ್ ಯಲ್ದೂಜ್, ಸಿಂಧ್ನಲ್ಲಿ ನಾಸಿರುದ್ದೀನ್ ಕವಾಚ. ಅವ್ರ ಮಕ್ಕಳ ಇವ್ರಿಗೆ ಕೊಡ್ತಾನೆ, ಇವ್ರ ಮಕ್ಕಳನ್ನ ಅವ್ರಿಗೆ ಕೊಡ್ತಾನೆ. ಅವ್ರ ತಂಗಿನ ಅವನ ಮದುವೆ ಆದ. ಅರ್ಥ ಆಯ್ತಾ? ನೆಕ್ಸ್ಟ್ ಇವ್ರ ಕಾಲಕ್ಕೆ ಪ್ರಸಿದ್ಧವಾಗಿ 3 ಮಿನಾರಗಳು, ದೇವಸ್ಥಾನಗಳು, ದೇವಸ್ಥಾನ ಅಲ್ಲ ಮಸೀದಿಗಳು, ದೇವಸ್ಥಾನ ಮಸೀದಿ ಅವ್ರ ಕಾಲಕ್ಕೆ. ಕುತುಬ್ ಇಸ್ಲಾಂ ಮಸೀದಿ, ಅಡೈದಿನ್ ಚೋಕ್ರಾ, ಕುತುಬ್ ಮಿನಾರ್. ಈ 3 ಮರೆಯಂಗಿಲ್ಲ ನೀವು. ನೆಕ್ಸ್ಟ್ 2 ವಿದ್ವಾಂಸರು ಯಾರ್ಯಾರು? ಫಕ್ರುದ್ದೀನ್ ಮತ್ತು ಹಸನ್ ನಿಜಾಮಿ. ಫಕ್ರುದ್ದೀನ್ ಬರೆದಂತಹ ತಾರೀಖ್ ಈ ಮ್ಯಾಮುಲಕ್. ನೆಕ್ಸ್ಟ್ ಹಸನ್ ನಿಜಾಮಿ ತಾಜುಲ್ ಮಾಸಿರ್. ಇಷ್ಟು ಸಂಪೂರ್ಣವಾದಂತಹ ಮಾಹಿತಿ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ಯಾವಾಗ ಸತ್ತ? 1210ರಲ್ಲಿ. ಇಲ್ಲಿ ಯಾವ ಆಟ ಆಡ್ಬೇಕಾದ್ರೆ? ಜೌಗ ಕುದುರೆ ಆಟ ಹೇಳಿದ್ನಲ್ಲ. ಅರ್ಥ ಆಯ್ತಾ ಎಲ್ರಿಗೂ? ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಹಂಗಾದ್ರೆ ಎಲ್ಲರೂ ಬುಕ್ ಕ್ಲೋಸ್ ಮಾಡಿ.
ನಾವು ಈಗ ಗುಲಾಮಿ ಸಂತತಿಯ ಸ್ಥಾಪಕರಾದಂತಹ ಕುತುಬುದ್ದೀನ್ ಐಬಕ್ರ ಬಗ್ಗೆ ತಿಳಿದುಕೊಂಡೆವು. ಹೌದಾ? ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ನೀವು ತಿಳ್ಕೊಂಡ್ರ ಅಂತಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಆಯ್ತಾ? ಮುಚ್ಚ್ರಿ. ನೀವು ಬರ್ದಿರ್ತಕ್ಕಂಥ ನೋಟ್ಸ್ ಎಲ್ಲ ಮುಚ್ಚ್ರಿ. ನಾನು ಹೇಳೋ ಪಾಠ ಅರ್ಥ ಆಗುತ್ತಾ? ನಿಜ ಹಂಗಾದ್ರೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೇಕಷ್ಟೇ. ಅರ್ಥ ಆಗಿಲ್ಲ ಅಂತ ನಾನು ನಿಮಗೆ ಗೊತ್ತಾಗಲ್ಲ. ಕರೆಕ್ಟಾಗಿ ಕೇಳ್ತೀನಿ. ದೆಹಲಿ ಸುಲ್ತಾನರ ಸಂತತಿಗಳು ಯಾವುವು ಮತ್ತು ಎಷ್ಟು ಮತ್ತು ಯಾವ್ಯಾವು? ಅಡ್ವರ್ಟೈಸ್ಮೆಂಟ್ ಸೀರಿಯಲ್ ಆಗಿ ಹೇಳೋಕ್ಕಾಗಲಿಲ್ಲ ಅಂದ್ರೂ ಹೆಂಗಾದ್ರೂ ಹೇಳಿ. ಒಂದು 3 ಹೇಳಕ್ಕಾದ್ರೂ ಟ್ರೈ ಮಾಡಿ. ಅಡ್ವರ್ಟೈಸ್ಮೆಂಟ್ ದೆಹಲಿ ಸಂತತಿಯ 5 ಸಂತತಿಗಳು. ಅಡ್ವರ್ಟೈಸ್ ಮಾಡಿ ಹೇಳಮ್ಮ. ತಪ್ಪಾದ್ರೂ ಪರವಾಗಿಲ್ಲ. ಹೇಳಮ್ಮ. ದೆಹಲಿ ಸುಲ್ತಾನರ ಸಂತತಿಗಳು ಅಂತ ಹೇಳಿ. ವೆರಿ ಗುಡ್. ಕೂತ್ಕೋ. ಕ್ಲಾಸ್ ಹಾಕಿರಿ. ನೆಕ್ಸ್ಟ್ ನಂಬರ್ ಜನ ಎಲ್ಲರೂ ಸೈಲೆಂಟ್ ಆಗಿ ಕೇಳೋಕೆ. ಈಗ ಕ್ವಶನ್ ನಾವು ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಹೇಳ್ಬೇಕು. ಓಯ್ ಏನ್ ನೋಡ್ತಾ ಇದ್ಯೋ? ಹೋಗಿದ್ರು ಹೋಗು. ಕೂತ್ಕೊಂಡಿದ್ರೆ ಕೂತು. ಐಬಕ್ ಎಂದರೆ ಏನು? ಅಡ್ವರ್ಟೈಸ್ ಮಾಡಿ. ಹುಡುಗಿರಷ್ಟೇ ಕೇಳಿದ್ರೆ ಕ್ಲಾಸ್ ಅಲ್ಲಿ ನೀವು ಕೇಳಿಲ್ವಾ? ಹೇಳಮ್ಮ ಲಾಸ್ಟ್. ಜೋರ ಹೇಳ್ಬೇಕು. ಎಲ್ಲರೂ ಕೇಳ್ಬೇಕಲ್ಲ. ಇವ್ರಿಗೆ ಗೊತ್ತೇ ಇಲ್ಲ ಮತ್ತೆ. ಹೇಳು. ನೀನು ಹೇಳು. ಗೊತ್ತಂದ್ರೆ ಹೇಳು. ಕರೆಕ್ಟ್ ಹೇಳು. ಚಂದ್ರನಂತೆ ಮುಖವುಳ್ಳವನು ಏನೋ? ಚಂದ್ರನಂತೆ ಮುಖವುಳ್ಳವರು ಯಾರು? ಐಬಕ್ ಅಂದ್ರೆ ಏನೋ? ಚಂದ್ರನಂತೆ ಮುಖವುಳ್ಳವನು. ವೆರಿ ಗುಡ್. ಕೂತ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಸಿಂಧ್ ಮತ್ತು ಗಜ್ನಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಸಿಂಧ್ ಮತ್ತು ಗಜ್ನಿ. ಕನ್ಫ್ಯೂಸ್ ಆಗ್ಬೇಡ್ರಿ. ಕರೆಕ್ಟಾಗಿ ಹೇಳಿ ಆನ್ಸರ್. ಈಗ ಹೇಳಮ್ಮ. ಹೇಳಿದೆ ಕಾಲೇಜ್ ಅವರೇ ನೆನಪಾಗಬೇಕು. ಈ ಕಡೆ ಕಾಲೇಜ್ ಅವರೇ ನೆನಪಾಗಬೇಕು. ಸಿಂಧ್ ಮತ್ತು ಗಜ್ನಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ತಪ್ಪಾದ್ರೂ ಪರವಾಗಿಲ್ಲ. ಹೇಳಿ ನಾನು ಹೇಳ್ತೀನಿ. ಹೇಳಮ್ಮ. ಎಲ್ಲಿ? ವೆರಿ ಗುಡ್. ನೆಕ್ಸ್ಟ್. ಕರೆಕ್ಟ್ ಇದೆ. ತಾಜುದ್ದೀನ್ ಯಲ್ದೂಜ್. ತಾಜುದ್ದೀನ್ ಯಲ್ದೂಜ್ ಮತ್ತು ನಾಸಿರುದ್ದೀನ್ ಕವಾಚ ಸಿಂಧ್ ಮತ್ತು ಗಜ್ನಿಯಲ್ಲಿ ಆಳ್ವಿಕೆ ಮಾಡ್ತಾರೆ. ವೆರಿ ಗುಡ್. ಕೂತ್ಕೊ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ನಿರ್ಮಾಣಗೊಂಡಂತಹ 2 ಮಸೀದಿಗಳನ್ನು ತಿಳಿಸಿ. ಹೇಳಿ. 2 ಹೇಳಿ. 3 ಹೇಳಿದ್ದೆ ನಾನು. ಹೇಳಮ್ಮ. ಹೇಳಿ. अढ़ाई दिन का चौकरा, उल इस्लाम मसीदी, अढ़ाई दिन का चौकरा. ये ना कुतुब मीनार. वेरी गुड. करेक्ट. क्लास नेक्स्ट क्वेश्चन. लास्ट क्वेश्चन. ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಇದ್ದಂತಹ ವಿದ್ವಾಂಸರುಗಳು ಯಾರ್ಯಾರು? ಇವಾಗ ಕಾಮಿಡಿ ಆಗಿ ಅರ್ಥ ಮಾಡಿಸಿದ್ದೆ ಒಂದು. ಯಾರು ಮಾಡಿ ಹೇಳಮ್ಮ. ಫಕ್ರುದ್ದೀನ್ ಮತ್ತು ಹಸನ್ ನಿಜಾಮಿ. ವೆರಿ ಗುಡ್. ಕೂತ್ಕೊಂಡು. ಲಾಸ್ಟ್ ಕ್ವಶನ್. ಲಾಸ್ಟ್ ಅಂದ್ರೆ ಜಾಸ್ತಿ ಕೇಳ್ತಾ ಇದೀನಿ. ಲಾಸ್ಟ್ ಕ್ವಶನ್ ಅಂತ್ಯ ಮಾಡಬೇಕು. ಯಾಕಂತಂದ್ರೆ ಕುತುಬುದ್ದೀನ್ ಐಬಕ್ ಅಂತ್ಯಗೊಂಡ ತಾನೆ. ಅಂತ್ಯಗೊಂಡದ್ದು ಯಾವ ಆಟದ ಮೂಲಕ? ಹೇಳಮ್ಮ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಐಟಮ್ ಹೆಸರು ಯಾರು ಹೇಳ್ತೀರ? ಹೇಳಮ್ಮ. ಈ ಕಡೆ ಚೌಗಾನ್. ಇನ್ನೊಂದು ಹೆಸರು ಪೋಲೋ. ಚೌಗಾನ್